In this way, these peasant women are resisting, these peasant women are restricting, these peasant women are trying to protect the trees from that loggers. Here we have a folk song. A folk song of that period said, ಅಂದರೆ ಆಗ ಒಂದು ಫೋಕ್ ಸಾಂಗ್ ಅಂದರೆ ಜನಪದ ಒಂದು ಜನಪದ ಗೀತೆ ತುಂಬ ಫೇಮಸ್ ಆಗಿತ್ತು. ದಟ್ ಫೋಕ್ ಸಾಂಗ್ ಈಸ್, these beautiful oaks and rhododendrons, they give us cool water, don't cut these trees, we have to keep them alive. ಈ ಒಂದು ಸಾಂಗು ಆ ಒಂದು ಸಮಯದಲ್ಲಿ ತುಂಬ ಫೇಮಸ್ ಆಗಿತ್ತು. ಇಟ್ ವಾಸ್ ಒನ್ ಆಫ್ ದ ಫೋಕ್ ಸಾಂಗ್ಸ್. ಇದು ಒಂದು ಜನಪದ ಗೀತೆ ಆಗಿತ್ತು. ಅದೇನಪ್ಪ ಅಂದರೆ ದೀಸ್ ಬ್ಯೂಟಿಫುಲ್ ಓಕ್ಸ್, ಅಂದರೆ ಓಕ್ ಟ್ರೀ ಬಗ್ಗೆ ನೀವು ಕೇಳಿದಿರಿ. ಈ ಒಂದು ಸುಂದರವಾದ ಓಕ್ ಮರಗಳು ಆ್ಯಂಡ್ ರೆಡೋಡೆಂಡ್ರಾನ್ಸ್ ಅಂದರೆ ದೊಡ್ಡ ಹೂ ಬಿಡ್ತಕ್ಕಂಥ ಮರಗಳು. ಅವಕ್ಕೆ ನಾವು ರೋಡೋಡೆಂಡ್ರಾನ್ಸ್ ಅಂತ ಕರಿತೀವಿ. ಓಕ್ ಟ್ರೀ ಮತ್ತು ರೋಡೋಡೆಂಡ್ರಾನ್ಸ್ ಮರಗಳನ್ನ ಕಡಿಬೇಡಿ. ದೇ ಆರ್ ವೆರಿ ಬ್ಯೂಟಿಫುಲ್ ಟು ಸಿ ದೇಮ್, ಅಂದರೆ ಅವುಗಳ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾವೆ. ದೇ ಗಿವ್ ಅಸ್ ಕೂಲ್ ವಾಟರ್, ಅಂದರೆ ಆ ಮರಗಳು ನಮಗೆ ತಂಪಾದ ನೀರನ್ನು ಕೊಡ್ತವೆ. ಡೋಂಟ್ ಕಟ್ ದೀಸ್ ಟ್ರೀಸ್, ಅಂದರೆ ಈ ಮರಗಳನ್ನ ನೀವು ಕಟ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಸಾಯಿಸಬೇಡಿ. ಡೋಂಟ್ ಕಿಲ್ ದೆಮ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ನಾವು ಈ ಓಕ್ ಟ್ರೀಸನ್ನ ಮತ್ತು ರೋಡೋಡೆಂಡ್ರಾನ್ಸನ್ನು ನಾವು ಜೀವಂತವಾಗಿರೋಂಗೆ ನೋಡ್ಕೋಬೇಕು, ಅಂದರೆ ಅವನ್ನ ರಕ್ಷಣೆ ಮಾಡಬೇಕು ಅಂತ ಈ ಒಂದು ಸಾಂಗ್ ಇರುತ್ತೆ. ಇಟ್ ವಾಸ್ ಎ ಫೇಮಸ್ ಫೋಕ್ ಸಾಂಗ್ ಇನ್ ದಟ್ ಟೈಮ್. ಇನ್ 1973 I had gone to visit my favorite forests and swim in my favorite stream before leaving for Canada to do my PhD. ಈ ವಂದನಾ ಶಿವ ಅವರು ಏನು ಮಾಡ್ತಾರೆ ಅಂದರೆ, in 1973 1973ರಲ್ಲಿ I had gone to visit my favorite forests and swim in my favorite stream before leaving to Canada. ಕೆನಡಾದಕ್ಕೆ PhD ಮಾಡೋದಕ್ಕೆ ಹೋಗಿನ ಮುಂಚಿತವಾಗಿ ಅವ್ರಿಗೆ ತುಂಬ ಅಚ್ಚುಮೆಚ್ಚಿನ ಒಂದು ತಾಣ ಇರುತ್ತೆ ಆ ಫಾರೆಸ್ಟಲ್ಲಿ ಒಂದು ಕೊಳ ಕೂಡ ಇರುತ್ತೆ. ಆ ಒಂದು ಕೊಳದಲ್ಲಿ ಅವರು ಈಜಾಡೋದಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅವರು ಕೆನಡಾಕ್ಕೆ PhD ಉನ್ನತ ವ್ಯಾಸಂಗವನ್ನು ಮಾಡೋದಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. In 1973 I had gone to visit my favorite forests, ಅಂದರೆ ಅವ್ರಿಗೆ ಒಂದು ಅಚ್ಚುಮೆಚ್ಚಿನ ಒಂದು ಫಾರೆಸ್ಟ್ ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ಜರಿ ಇರುತ್ತೆ. ಆ ಜರಿನಲ್ಲಿ ಅವರು ಈಜಬೇಕು ಅನಿಸುತ್ತೆ. ಈಜ್ಬಿಟ್ಟು ಅವರು ಕೆನಡಾಕ್ಕೆ PhDಯನ್ನು ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಹೋಗ್ತಾರೆ. PhD, ಬಟ್ ದ ಫಾರೆಸ್ಟ್ ವರ್ ಗಾನ್. ಅಲ್ಲಿ ಆಶ್ಚರ್ಯಕರ ರೀತಿಲಿ ನೋಡಿದ್ರೆ ಅಲ್ಲಿರ್ತಕ್ಕಂಥ ಮರಗಳೆಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾವೆ, ಅಂದರೆ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. And the stream was reduced to a trickle. ಅಲ್ಲಿ ಒಂದು ಜರಿ ಹರಿತಾ ಇರುತ್ತೆ. ಆ ಜರಿ ಹನಿಯಾಗಿ ಅಂದರೆ ನೀರು ತುಂಬ ಕಡಿಮೆ ಆಗಿಬಿಟ್ಟಿರ್ತದೆ. ಅಲ್ಲಿ ಫಾರೆಸ್ಟ್ ಕೂಡ ನಾಶ ಆಗಿರುತ್ತೆ. ಅಲ್ಲಿ ಆ ಸ್ಟ್ರೀಮಲ್ಲಿ ನೀರು ಕೂಡ ಇರೋದಿಲ್ಲ, ಸ್ವಲ್ಪ ನೀರು ಅಲ್ಲಲ್ಲಿ ನಿಂತಿರುತ್ತೆ ಹನಿಯಾಗಿ. ಐ ಡಿಸೈಡೆಡ್ ಟು ಬಿಕಮ್ ಎ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂಮೆಂಟ್ ಆ್ಯಂಡ್ ಐ ಸ್ಪೆಂಟ್ ಎವ್ರಿ vacation doing padayatras, documenting the deforestation, and we work for the forest activities and spreading the message of Chipko. ಅಂದರೆ ಆ ಒಂದು ಸಮಯದಲ್ಲಿ ಆ ಫಾರೆಸ್ಟ್ ಎಲ್ಲ ನಾಶ ಆಗಿರೋದನ್ನು ಕಂಡು ಇವ್ರಿಗೆ ತುಂಬ ಬೇಜಾರಾಗುತ್ತೆ. ಆ ಬೇಜಾರಾದಾಗ ಇವರು ಏನು ಮಾಡ್ತಾರೆ, ಅವತ್ತೇ ಡಿಸೈಡ್ ಮಾಡ್ತಾರೆ, ಐ ಡಿಸೈಡೆಡ್ ಟು ಬಿಕಮ್ ಎ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂಮೆಂಟ್. ಆ ಚಿಪ್ಕೋ ಚಳುವಳಿಯಲ್ಲಿ ನಾನು ಸ್ವಯಂ ಸೇವಕಳಾಗಿ ನಾನು ಅಲ್ಲಿ ಆ ಒಂದು ಚಿಪ್ಕೋ ಮೂಮೆಂಟಲ್ಲಿ ಸಕ್ರಿಯಳಾಗ್ತೀನಿ. ಆ್ಯಂಡ್ ಐ ಸ್ಪೆಂಟ್ ಎವ್ರಿ ವೆಕೇಶನ್ ಡೂಯಿಂಗ್ ಪಾದಯಾತ್ರಾಸ್ ಅಂದರೆ ವಾಕಿಂಗ್ ಪಿಲಿಗ್ರಿಮೇಜಸ್, ಅಂದರೆ ಮರಗಳನ್ನ ಕಡಿತಕ್ಕಂತಹ ಒಂದು ಚಳುವಳಿಯ ವಿರುದ್ಧ ಒಂದು ಪಾದಯಾತ್ರೆಯನ್ನು ಮಾಡ್ತಾರೆ. ನಡ್ಕೊಂಡು ಹೋಗ್ತಕ್ಕಂಥದ್ದು ಪಾದಯಾತ್ರೆ ಅಂದರೆ. ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ಆ್ಯಂಡ್ ವರ್ಕ್ ಆಫ್ ದ ಫಾರೆಸ್ಟ್ ಆಕ್ಟಿವಿಟೀಸ್, ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ. ಅವರ ಪಾದಯಾತ್ರೆಯ ದ ಮೇನ್ ಇಂಟೆನ್ಷನ್ ಆಫ್ ದಟ್ ಪಾದಯಾತ್ರ ವಾಸ್ ಟು ಕ್ರಿಯೇಟ್ ಅವೇರ್ನೆಸ್ ಟು ಪ್ರೊಟೆಕ್ಟ್ ದ ಫಾರೆಸ್ಟ್, ಅಂದರೆ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದ ಚಿಪ್ಕೋ ಮೂಮೆಂಟ್. ಅಂದರೆ
ಅರಣ್ಯವನ್ನು ನಾಶ ಮಾಡ್ತಕ್ಕಂತಹ, ಅರಣ್ಯವನ್ನು ಕಡಿತಕ್ಕಂತಹ ವಿರೋಧಿ ಚಳುವಳಿ ಚಿಪ್ಕೋ ಚಳುವಳಿ. ಚಿಪ್ಕೋ ಚಳುವಳಿಯ ಒಂದು ಮಹತ್ವವನ್ನು ಎಲ್ಲೆಡೆ ಸಾರಬೇಕು ಅಂತ ಇವರು ಹೋಗ್ತಾರೆ. One of the dramatic Chipko actions took place in the Himalayan village of Advani in 1977 when a village woman named Bachni Devi led resistance against her own husband who had obtained a contract to cut trees. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಒನ್ಸ್ ಇನ್ ಎ ಡ್ರಾಮ್ಯಾಟಿಕ್ ಚಿಪ್ಕೋ ಆಕ್ಷನ್ಸ್, ಆ ಚಿಪ್ಕೋ ಚಳುವಳಿ ನಡೀತಕ್ಕಂಥ, ಪಾದಯಾತ್ರೆ ನಡೀತಕ್ಕಂಥ ಸಮಯದಲ್ಲಿ ಟುಕ್ ಪ್ಲೇಸ್ ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾನಿ ಅಂತಕ್ಕಂತಹ ಒಂದು ಹಳ್ಳಿನಲ್ಲಿ, ಎಷ್ಟರಲ್ಲಿ ಇನ್ 1977 ವೆನ್ ಎ ವಿಲೇಜ್ ವುಮನ್ ನೇಮ್ಡ್ ಬಚ್ನಿ ದೇವಿ ಲೆಡ್ ರೆಸಿಸ್ಟೆನ್ಸ್ ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್ ಹೂ ಹ್ಯಾಡ್ ಒಬ್ಟೈನ್ಡ್ ಎ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್. ಅದ್ವಾನಿ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಏನಾಗುತ್ತೆ ಅಂದರೆ, ಈ ಪಾದಯಾತ್ರೆ ಹೋಗ್ತಕ್ಕಂಥ ಸಮಯದಲ್ಲಿ 1977ರಲ್ಲಿ ಅಲ್ಲಿ ಬಚ್ನಿ ದೇವಿ ಅಂತ ಒಬ್ಬಳು ಮಹಿಳೆ ಇರ್ತಾರೆ. ಅವಳು ತುಂಬ ಧೀರ ಮಹಿಳೆ. ಅವಳ ಗಂಡ ಏನು ಮಾಡಿರ್ತಾನೆ ಅಂದರೆ, ಹಿ ಟುಕ್ ಎ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್, ಅಂದರೆ ಮರಗಳನ್ನ ಕಡಿಯೋದಕ್ಕೆ ಒಂದು ಕಾಂಟ್ರಾಕ್ಟನ್ನು ತಗೊಂಡಿರ್ತಾನೆ. ಹಿಯರ್ ಬಚ್ನಿ ದೇವಿ, she belongs to the village Advani. It took place in 1977 in the time of Padayatra. It was led by Vandana Shiva. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ದ ವುಮೆನ್ ಬಚ್ನಿ ದೇವಿ gave resistance against her own husband to avoid deforestation, to avoid to cutting of trees. ಅಂದರೆ ಮರಗಳನ್ನ ಕಡಿಯೋದಕ್ಕೆ ಕಾಂಟ್ರಾಕ್ಟನ್ನು ತಗೊಂಡಿರ್ತಾನೆ ಬಚ್ನಿ ದೇವಿ ಅಂತಕ್ಕಂಥ ಮಹಿಳೆ ಗಂಡ. ಸ್ವತಃ ತನ್ನ ಗಂಡನ ವಿರುದ್ಧವೇ ಶಿ ರಿವೋಲ್ಟೆಡ್ ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್ ಟು ಅವಾಯ್ಡ್ ಡಿಫಾರೆಸ್ಟೇಷನ್, ಟು ಅವಾಯ್ಡ್ ಕಟಿಂಗ್ ಟ್ರೀಸ್. ಅವಳ ಗಂಡ ಒಂದು ಕಾಂಟ್ರಾಕ್ಟನ್ನು ತಗೊಂಡಿರ್ತಾನೆ ಮರಗಳನ್ನ ಕಡಿಯೋದಕ್ಕೆ. ಆ ಕಾಂಟ್ರಾಕ್ಟನ್ನು ವಿರೋಧಿಸಿ ಸ್ವತಃ ಗಂಡನ ವಿರುದ್ಧ ಅವಳು ದಂಗೆ ಹೇಳ್ತಾಳೆ, ಅಂದರೆ ಅವಳ ವಿರುದ್ಧ, ಗಂಡನ ವಿರುದ್ಧನೇ ತಿರುಗಿ ಬೀಳ್ತಾಳೆ. ಇನ್ ದಟ್ ಟೈಮ್ resistance against her own husband who had obtained a contract to cut trees. When officials arrived at the forest, the woman held up lighted lanterns. Although it was broad daylight, the forester asked them to explain. The woman replied, "We have come to teach you forestry." In that crucial time, the forest officers entered into that incident. ಅಂದರೆ ಒಂದು ಮರವನ್ನು ಕಡಿತಕ್ಕಂತಹ ಅದನ್ನು ಅವಾಯ್ಡ್ ಮಾಡಿದಂಥ ಮಹಿಳೆಗೆ ಬುದ್ಧಿವಾದವನ್ನು ಹೇಳೋದಕ್ಕೆ ಅಲ್ಲಿ ಫಾರೆಸ್ಟ್ ಅಧಿಕಾರಿಗಳು, ಅಂದರೆ ಕೆಲವು ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ಅವರುಗಳು ಮರವನ್ನು ಕಡಿಯೋದಕ್ಕೆ ಹೇಳ್ತಾರೆ, ಮುಂದಾಗ್ತಾರೆ. ಇನ್ ದಟ್ ಟೈಮ್ ದೇ ವೆಂಟ್ ವಿತ್ ಲೈಟೆಡ್ ಲ್ಯಾಂಟನ್ಸ್ ಇನ್ ದ ಡೇ ಲೈಟ್. ಅಂದರೆ ಆವಾಗ ಬೆಳಗ್ಗೆ ಆಗಿದ್ರು ಕೂಡ, ಸೂರ್ಯನ ಬೆಳಕಿದ್ರು ಕೂಡ ಒಂದು ದೀಪದ ಲ್ಯಾಂಟರ್ಸನ್ನು, ಒಂದು ದೀಪಗಳನ್ನ ಹಿಡ್ಕೊಂಡು ಹೋಗಿರ್ತಾರೆ. ಆ ದೀಪಗಳು, ಅದರ ಸಂಕೇತ ಏನಪ್ಪ ಅಂದರೆ ಲೈಟೆಡ್ ಲ್ಯಾಂಟನ್ಸ್. ಆಲ್ದೋ ಇಟ್ ವಾಸ್ ಬ್ರಾಡ್ ಡೇ ಲೈಟ್, ಅಂದರೆ ಅವತ್ತು ಬೆಳಗಾಗಿದ್ರು ಕೂಡ, ಸೂರ್ಯನ ಬೆಳಕಿದ್ರು ಕೂಡ ಅಲ್ಲಿ ಲ್ಯಾಟಿನ್ ಅಂತ ಹೇಳ್ತೀವಿ ನಾವು. ಲ್ಯಾಂಟನ್ಸ್ ಅಂದರೆ ದೀಪದ ಬೆಳಕನ್ನು ಹಿಡ್ಕೊಂಡೋಗಿ ದೀಪಗಳನ್ನ ಹಿಡ್ಕೊಂಡಿರ್ತಾರೆ. Lanterns, it was broad daylight. The forester asked them to explain. The woman replied, "We have come to teach you forestry." ಅವಾಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥ ದಿಟ್ಟ ಮಹಿಳೆಯರು ಒಂದು ಉತ್ತರವನ್ನು ಕೊಡ್ತಾರೆ. ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ. ಅರಣ್ಯ ಅಂದ್ರೇನು, ಅರಣ್ಯೀಕರಣ ಅಂದ್ರೇನು ಅಂತಕ್ಕಂಥದ್ದನ್ನು ನಾವು ನಿಮಗೆ ಪಾಠವನ್ನು ಮಾಡೋದಕ್ಕೆ ಬಂದಿದ್ದೀವಿ, ಬೋಧನೆಯನ್ನು ಮಾಡೋದಕ್ಕೆ ಬಂದಿದ್ದೀವಿ. ವಿ ಹ್ಯಾವ್ ಕಮ್ ಟು ಟೀಚ್ ಫಾರೆಸ್ಟ್ರಿ ಹಿಯರ್. ಫಾರೆಸ್ಟ್ರಿಯನ್ನು ಬೋಧನೆ ಮಾಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ ಆ ಹೆಂಗಸರು, ಮಹಿಳೆಯರು. ಹಿ ರಿಟಾರ್ಟೆಡ್, ಅವರು ರಿಟಾರ್ಟ್ ಅಂದರೆ ಪ್ರತಿಕಾರ ತೀರಿಸ್ಕೊಳ್ಳೋದು ಅಂತ. ಯು ಫೂಲಿಶ್ ವುಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್. ಅಂದರೆ ನೀವು ಮೂರ್ಖ ಮಹಿಳೆಯರು, ಆ ಮರಗಳು ಅವಷ್ಟಕ್ಕೆ ಅವು ಬಿದ್ದೋದಾಗ ಏನು ಮಾಡ್ತೀರಾ? ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್. ಡು ಯು ನೋ ವಾಟ್ ಫಾರೆಸ್ಟ್ ಬೇರ್? ಅಂದರೆ ಈ ನಿಮಗೆಲ್ಲ ಏನು ಗೊತ್ತು ಫಾರೆಸ್ಟ್ ಬಗ್ಗೆ, ಫಾರೆಸ್ಟ್ ಏನು ಕೊಡುತ್ತೆ ಅಂತ ನಿಮ್ಗೆ ಏನು ಗೊತ್ತು ಅಂತ ಹೇಳ್ತಾರೆ. ದೇ ಪ್ರೊಡ್ಯೂಸ್ ಪ್ರಾಫಿಟ್ ಆ್ಯಂಡ್ ರೆಸಿನ್ ಆ್ಯಂಡ್ ಚಿಂಬರ್. ಅಂದರೆ
ಫಾರೆಸ್ಟ್ ಏನನ್ನು ಕೊಡುತ್ತೆ ಅಂದರೆ ಫಾರೆಸ್ಟ್ ಗಿವ್ ಪ್ರೊಡ್ಯೂಸ್ ಪ್ರಾಫಿಟ್, ಅಂದರೆ ಆದಾಯದ ಮೂಲ ಅದು ಕಾಡು. ಮತ್ತು ಆ್ಯಂಡ್ ದೇ ಗಿವ್ ರೆಸಿನ್ ಅಂತ ಹೇಳಿದ್ರೆ ರಾಳ ಅಂತ, ಕನ್ನಡದಲ್ಲಿ ರಾಳ ಅಂತ ಹೇಳ್ತೀವಿ. ಆ್ಯಂಡ್ ಟಿಂಬರ್, ಮರದ ದಿಮ್ಮಿಗಳನ್ನು ನೀಡುತ್ತೆ. ಇದರಿಂದ ನಮಗೆ ಆದಾಯ ಬರುತ್ತೆ. ಮರಗಳನ್ನ ರಕ್ಷಣೆ ಮಾಡಿ ನಿಮಗೆ ಏನು ಬರುತ್ತೆ ಅಂತ ಆ ಫಾರೆಸ್ಟ್ ಆಫೀಸರ್ಸ್ ಅವ್ರಿಗೆ, ಮಹಿಳೆಯರ ಮೇಲೆ ರೇಗಾಡ್ತಾರೆ. ದ ವುಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್, ಅಂದರೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಕೋರಸ್ ಆಗಿ ಹಾಡೋದಕ್ಕೆ ಶುರು ಮಾಡ್ಕೋತಾರೆ. ವಾಟ್ ಡು ದ ಫಾರೆಸ್ಟ್ಸ್ ಬೇರ್, ಏನು ಫಾರೆಸ್ಟನ್ನು ಉಳಿಸಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್. ನಾವು ಫಾರೆಸ್ಟನ್ನು ಬರೀ ಆದಾಯದ ಮೂಲವಾಗಿ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಬಾರ್ದು. ಫಾರೆಸ್ಟನ್ನು ಸಂರಕ್ಷಣೆ ಮಾಡೋದ್ರಿಂದ, ಮರಗಳನ್ನ ಬೆಳೆಸಿ ಉಳಿಸೋದ್ರಿಂದ ನಮ್ಗೆ ಏನು ಸಿಗುತ್ತೆ ಅಂದರೆ ವಾಟ್ ಡು ದ ಫಾರೆಸ್ಟ್ ಬೇರ್, ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್. ಅಂದರೆ ನಮಗೆ ಮಣ್ಣು ಸವಕಳಿ, ಸಾಯಿಲ್ ಎರೋಷನ್ ತಪ್ಪುತ್ತೆ. ಸಾಯಿಲ್ ಎರೋಷನ್, ಇಟ್ ಅವಾಯ್ಡ್ಸ್ ಸಾಯಿಲ್ ಎರೋಷನ್. ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ವಾಟರ್, ಅಂದರೆ ಮರಗಳನ್ನ ಕಾಪಾಡೋದ್ರಿಂದ, ಅರಣ್ಯೀಕರಣ ಮಾಡೋದ್ರಿಂದ, ಅಫಾರೆಸ್ಟೇಷನ್ ಮಾಡೋದ್ರಿಂದ ಮಳೆ ಬರುತ್ತೆ. ಮಳೆ ಬರೋದ್ರಿಂದ ನಮಗೆ ನೀರು ಕೂಡ ಸಿಗುತ್ತೆ. ಆ್ಯಂಡ್ ಪ್ಯೂರ್ ಏರ್, ಫಾರೆಸ್ಟ್ ಗಿವ್ಸ್ ಪ್ಯೂರ್ ಏರ್ ಟು ಬ್ರೀತ್. ಅಂದರೆ ನಾವು ಉಸಿರಾಡೋದಕ್ಕೆ ಅಮೂಲ್ಯ ಗಾಳಿಯನ್ನು, ಅಂದರೆ ಒಂದು ಕಲುಷಿತ ರಹಿತ ಗಾಳಿಯನ್ನು ಫಾರೆಸ್ಟ್ ಕೊಡುತ್ತೆ ನಮಗೆ. ಪ್ಯೂರ್ ಏರ್, ಯಾವುದೇ ಕಲುಷಿತವಲ್ಲದ ಗಾಳಿಯನ್ನು ನಾವು ಸೇವಿಸ್ಬೋದು. ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್ ಸಸ್ಟೈನ್ ದ ಅರ್ತ್ ಆ್ಯಂಡ್ ಆಲ್ ಶೇ ಬೇರ್ಸ್, ಅಂದರೆ ಇಡೀ ಭೂ ಮಂಡಲವನ್ನೇ ಅವಳು ರಕ್ಷಿಸ್ತಾಳೆ, ಅಂದರೆ ಫಾರೆಸ್ಟು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಇನ್ ದಿಸ್ ವೇ ದ ವುಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್, ಈ ರೀತಿಯಾಗಿ ಹೇಳ್ತಾರೆ. ನೆಕ್ಸ್ಟ್ ಯೂನಿಟ್ ಇನ್ ದಿಸ್ ಟೆಕ್ಸ್ಟ್, ಬಿಯಾಂಡ್ ಮಾನೋಕಲ್ಚರ್ಸ್, ಅಂದರೆ ಏಕ ಸಂಸ್ಕೃತಿ ಅಂತಕ್ಕಂಥದ್ರ ಅದರಿಂದ ಆಚೆಗೆ ಏನಿತ್ತು ಅಂತ. ಮೋನೋ ಅಂದರೆ ಸಿಂಗಲ್ ಅಂತ, ಕಲ್ಚರ್ ಅಂದರೆ ಸಂಸ್ಕೃತಿ ಅಂತ. ಏಕ ಸಂಸ್ಕೃತಿಯಿಂದ ಅದರ ಆಚೆಗೆ ಹೇಗಿತ್ತು ಅಂತ. ಫ್ರಮ್ ಚಿಪ್ಕೋ ಐ ಲರ್ನ್ಡ್ ಅಬೌಟ್ biodiversity and biodiversity based living economies and protection of both has come my life's mission. ಅಂದರೆ ಈ ಚಿಪ್ಕೋ ಮೂಮೆಂಟ್ ತದನಂತರ ಏನಾಗುತ್ತೆ ಅಂದರೆ ಫ್ರಮ್ ಚಿಪ್ಕೋ ಐ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯ ಬಗ್ಗೆ ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ ವಂದನಾ ಶಿವ ಅವರು. ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮೀಸ್, ಅಂದರೆ ಈ ಬಯೋಡೈವರ್ಸಿಟಿ ಮೇಲೆ ಆಧಾರಾಗಿರ್ತಕ್ಕಂತಹ ಆರ್ಥಿಕತೆ, ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್. ಅಂದರೆ ಒಂದು ಬಯೋಡೈವರ್ಸಿಟಿ ಬೇಸ್ಡ್ ಎಕನಾಮಿ, ಲಿವಿಂಗ್ ಎಕನಾಮೀಸನ್ನ ಅದನ್ನು ಕಾಪಾಡಬೇಕು, ಮತ್ತು ಬಯೋಡೈವರ್ಸಿಟಿನೂ ಕೂಡ ಕಾಪಾಡಬೇಕು. ಇಟ್ ಬಿಕಮ್ಸ್ ದ ಮಿಷನ್ ಆಫ್ ವಂದನಾ, ಇಟ್ ವಾಸ್ ಒನ್ ಆಫ್ ದ ಮಿಷನ್ಸ್ ಆಫ್ ವಂದನಾ ಶಿವ. ಅಂದರೆ ವಂದನಾ ಶಿವ ಅವರ ಒಂದು ಮಿಷನ್ ಆಗಿತ್ತು, ಅಂದರೆ ಒಂದು ಕಾರ್ಯಪ್ರವೃತ್ತಿ, ಅಂದರೆ ಇದನ್ನು ಮಾಡಬೇಕು ಅಂತ ಅವರು ಒಂದು ಶೆಡ್ಯೂಲನ್ನು ಹಾಕುತ್ತಾರೆ. As I described in my book Monocultures of the Mind, the failure to understand biodiversity, ಅಂದರೆ ಜೀವ ವೈವಿಧ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅವರು ಬರೆದಿರ್ತಕ್ಕಂಥ ಮಾನೋಕಲ್ಚರ್ ಅಂತಕ್ಕಂಥ ಒಂದು ಬುಕ್ಕಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇಟ್ಸ್ ಮ್ಯಾನಿ ಫಂಕ್ಷನ್ಸ್ ಈಸ್ ಅಟ್ ದ ರೂಟ್ ಆಫ್ ದ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಅಂದರೆ ಈ ಬಯೋಡೈವರ್ಸಿಟಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ಅಟ್ ದ ರೂಟ್ ಆಫ್ ದ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಅಂದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಪ್ರಕೃತಿ ಮತ್ತು ಸಂಸ್ಕೃತಿಯ ಬೇರುಗಳು ಬಲಹೀನ ಆಗ್ತವೆ ಅಥವಾ ಬಡವರಾಗ್ತವೆ, ಅಂದರೆ ಬಲಹೀನ ಶಕ್ತಿ ಕಳ್ಕೊತವೆ ಅಂತ. The lessons I learned about diversity in the Himalayan forests I transferred to the protection of biodiversity on our farms. ನಾನು ಹಿಮಾಲಯದಲ್ಲಿ ಕಲಿತಂಥ ಬಯೋಡೈವರ್ಸಿಟಿ ಬಗ್ಗೆ ಇರ್ತಕ್ಕಂಥ ಒಂದು ಜ್ಞಾನವನ್ನು ಎಲ್ಲ ಕಡೆ ನಾನು ಅದು ಜ್ಞಾನವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಶುರು ಮಾಡ್ಕೊಂಡೆ. ಐ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್ ಆ್ಯಂಡ್ ದೆನ್ ರಿಯಲೈಸ್ಡ್
ರಿಯಲೈಸ್ಡ್ ವಿ ನೀಡೆಡ್ ಎ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್. ಅಂದರೆ ಅವರು ತದನಂತರ ಏನು ಮಾಡ್ತಾರೆ ಅಂದರೆ ಸೀಡ್ಸನ್ನ ಪ್ರತಿಯೊಬ್ಬ ರೈತನಿಂದ ಕಲೆಕ್ಟ್ ಮಾಡ್ಕೊಂಡು ಆ ಸೀಡ್ಸ್ನ ಅವರು ಪ್ರೊಟೆಕ್ಟ್ ಮಾಡೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅದಕ್ಕೆ ಒಂದು ಫಾರ್ಮ್ ಬೇಕಾಗಿರುತ್ತೆ, ಅದಕ್ಕೆ ಒಂದು ಪ್ರದೇಶ ಬೇಕಾಗಿರುತ್ತೆ. ಆ ಪ್ರದೇಶ ಯಾಕೆ ಬೇಕು ಅಂದರೆ ಅಲ್ಲಿ ಕೆಲವ್ರಿಗೆ ಟ್ರೈನಿಂಗನ್ನು ಕೊಡಬೇಕಾಗಿರುತ್ತೆ. ಆ ಪ್ರದೇಶವನ್ನು ಅವರು ಎಲ್ಲೋ ಒಂದು ಕಡೆ ಸ್ಥಾಪಿಸಬೇಕು, ಒಂದು ಫಾರ್ಮನ್ನು ಓಪನ್ ಮಾಡಬೇಕು ಅಂತ ಅನ್ಕೋತಾರೆ. ಟ್ರೈನಿಂಗ್ ಥಸ್ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994. ಅದಕ್ಕೋಸ್ಕರನೇ ಅವರು ನವಧಾನ್ಯ ಅಂತಕ್ಕಂತಹ ಫಾರ್ಮನ್ನು ನವಧಾನ್ಯ ಫಾರ್ಮ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1994. ಈ 1994 ನವಧಾನ್ಯ ಅಂತಕ್ಕಂಥ ಫಾರ್ಮನ್ನು ಸ್ಟಾರ್ಟ್ ಮಾಡ್ತಾರೆ. ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಇನ್ ಡೂನ್ ವ್ಯಾಲಿ ಲೊಕೇಟೆಡ್ ಇನ್ ದ ಲೋಯರ್ ಎಲಿವೇಶನ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ್ ಪ್ರಾವಿನ್ಸ್. ಉತ್ತರಾಖಂಡ ಪ್ರಾಂತ್ಯದ ಒಂದು ಡೂನ್ ಅಂತಕ್ಕಂಥ ವ್ಯಾಲಿನಲ್ಲಿ ಈ ನವಧಾನ್ಯ ಫಾರ್ಮನ್ನು 1994 ಸ್ಟಾರ್ಟ್ ಮಾಡ್ತಾರೆ. Here today we conserve and grow 630 varieties of rice. ಅಂದರೆ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ 600ಕ್ಕೂ ಹೆಚ್ಚು ತಳಿಗಳನ್ನ ನಾವು ಭತ್ತದ ತಳಿಗಳನ್ನ ಸಂರಕ್ಷಣೆಯನ್ನು ಮಾಡಿದ್ದೇವೆ. ಮೋರ್ ದ್ಯಾನ್ 630 ವೆರೈಟೀಸ್ ಆಫ್ ರೈಸ್, 150 ವೆರೈಟೀಸ್ ಆಫ್ ವೀಟ್, 150ಕ್ಕೂ ಹೆಚ್ಚು ವೆರೈಟೀಸ್ ವೀಟ್ ಅಂದರೆ ಗೋಧಿ ಇದೆ. ಆ್ಯಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸೀಸ್, ಬೇರೆ ಬೇರೆ ರೀತಿಯ ನಾವು ಸೀಡ್ಸ್ಗಳನ್ನೂ ಕೂಡ ಕಲೆಕ್ಟ್ ಮಾಡಿದ್ದೀವಿ. Seeds of other species, we practice and promote a biodiversity intensive. ಅಂದರೆ ಜೀವ ವೈವಿಧ್ಯತೆಯ ತೀವ್ರತೆಯನ್ನು ಹೆಚ್ಚಿಸಬೇಕು ಅಂದ್ಬಿಟ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ ಈ ರೀತಿ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಆಫ್ ಫಾರ್ಮಿಂಗ್ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪರ್ ಎಕರ್. ಈ ರೀತಿಯಾಗಿ ವಿಭಿನ್ನ ಬೀಜಗಳನ್ನ, ತಳಿಗಳನ್ನ ನಾವು ಸಂರಕ್ಷಣೆ ಮಾಡೋದ್ರಿಂದ ಅದು ಒಂದು ಎಕರೆಗೆ ಎಷ್ಟು ಕೊಡ್ತಿತ್ತು ನ್ಯೂಟ್ರಿಷನ್ ಅಂದರೆ ಅದಕ್ಕಿಂತ ಹೆಚ್ಚಿಗೆ ಫಲವತ್ತತೆಯಿಂದ ಹೆಚ್ಚಿಗೆ ಬೆಳೆಯನ್ನು ಕೊಡೋ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಫಾರ್ಮ್ ಆಫ್ ಫಾರ್ಮಿಂಗ್ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪರ್ ಎಕರ್. ಪ್ರತಿಯೊಂದು ಎಕರೆನಿಂದನೂ ಕೂಡ ಅತಿ ಹೆಚ್ಚು ನ್ಯೂಟ್ರಿಷನ್ ಬರೋ ರೀತಿ ನಾವು ಮಾಡಬೇಕು ಅಂತ ಅವರ ಉದ್ದೇಶ ಆಗಿರುತ್ತೆ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ ಫಾರ್ ಆಲ್ಸೋ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಈ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು, ಬಯೋಡೈವರ್ಸಿಟಿ ಇಸ್ ದೇರ್ ಫಾರ್ ಆಲ್ಸೋ ದ ಆನ್ಸರ್, ಇದೊಂದು ಉತ್ತರ ಆಗಿರುತ್ತೆ, ಇದೊಂದು ಆನ್ಸರ್ ಆಗಿರುತ್ತೆ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಇಲ್ಲಿ ನಾವು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸನ್ನ ಎದುರಿಸ್ತಾ ಇದ್ದೀವಿ, ಅದಕ್ಕೆ ಇದೊಂದು ಉತ್ತರನೂ ಕೂಡ ಆಗಿರುತ್ತೆ. ನವಧಾನ್ಯ ದ ಮೂಮೆಂಟ್ ಫಾರ್ ಬಯೋಡೈವರ್ಸಿಟಿ conservation and organic farming that I started in 1987 is spreading so far. We have worked with farmers to set up more than 100 community seed banks across India. ಅಂದರೆ ನಾವು ಏನು ಮಾಡ್ತಾರೆ ಅಂದರೆ ವಂದನಾ ಶಿವ ಅವರು ಏನು ಮಾಡ್ತಾರೆ ಅಂದರೆ 1987 in the time of 1987 they started ಆರ್ಗ್ಯಾನಿಕ್ ಫಾರ್ಮಿಂಗ್. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿ ಅಂತ ನೋಡಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ್ರೆ ನಾನು ಐ ಎಕ್ಸ್ಪ್ಲೈನ್ಡ್ ಇನ್ ದ ಬಿಗಿನಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮೀನ್ಸ್ ಫಾರ್ಮಿಂಗ್ ಪ್ರಾಕ್ಟೀಸ್ಡ್ ವಿತೌಟ್ ಯೂಸಿಂಗ್ ಆರ್ಟಿಫಿಷಿಯಲ್ ಕೆಮಿಕಲ್ಸ್. ಅಂದರೆ ಯಾವುದೇ ಆರ್ಟಿಫಿಷಿಯಲ್ ಕೆಮಿಕಲ್ಸನ್ನು ಯೂಸ್ ಮಾಡ್ದೇ ಕ್ರಾಪನ್ನು ಬೆಳೀತಕ್ಕಂಥದ್ದಕ್ಕೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ದೇ ಸ್ಟಾರ್ಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ 1987 is spreading so far. We have worked with farmers to set up more than 100 community seed banks. ಅಂದರೆ ಇವರು ಕೂಡ ರೈತರುಗಳ ಜೊತೆ ಹಗಲಿರುಳು ಅಂಥದನ್ನು ಗೊತ್ತಿಲ್ಲದೇ ಅವರು ಕೆಲಸವನ್ನು ಮಾಡಿದ್ದಾರೆ. ಮೋರ್ ದ್ಯಾನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ಈ ರೀತಿಯಾದಂತಹ 100ಕ್ಕೂ ಹೆಚ್ಚು ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್, 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ದೇ ಇಂಪ್ಲಿಮೆಂಟೆಡ್ ಮೋರ್ ದ್ಯಾನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ಅಂದರೆ ಇಂಡಿಯಾದ ಪೂರ್ತಿ, ಅಂದರೆ ಇಂಡಿಯಾ ತುಂಬ ಇವರು 100ಕ್ಕೂ ಹೆಚ್ಚು ಕಮ್ಯುನಿಟಿ ಸೀಡ್ ಬ್ಯಾಂಕ್ಗಳನ್ನ ಸ್ಥಾಪಿಸ್ತಾರೆ. We have saved more than 3000 rice varieties
ಅಂದರೆ ಇವರು ಎಷ್ಟು ವೆರೈಟೀಸ್ ರೈಸ್ ತಳಿಗಳನ್ನ ಸೇವ್ ಮಾಡಿದ್ದಾರೆ ಅಂದರೆ ಮೋರ್ ದ್ಯಾನ್ 3000 ವೆರೈಟೀಸ್ ರೈಸ್ ವೆರೈಟೀಸ್. ವಿ ಆಲ್ಸೋ ಹೆಲ್ಪ್ farmers make a transition from fossil fuel and chemical based monocultures to diverse ecological systems nourished by the sun and the soil. ನಾವು ಈ ರೀತಿಯಾಗಿ ರೈತರುಗಳಿಗೆ ಕೆಲವೊಂದು ವಿಧಾನಗಳನ್ನ ಹೇಳ್ಕೊಡ್ತಿದ್ದೀವಿ. ಸೂರ್ಯನ ಬೆಳಕಿಂದ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಮಣ್ಣಿಂದ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಅವ್ರಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀವಿ, ಹೇಳ್ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. Biodiversity has been my teacher of abundance and freedom of cooperation and mutual giving. ಈ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು ವಂದನಾ ಶಿವ ಅವ್ರಿಗೆ ಒಂದು ಟೀಚರ್, ಒಂದು ಶಿಕ್ಷಕ ಇದ್ದ ರೀತಿ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬ್ಯೂಡೆನ್ಸ್ ಆ್ಯಂಡ್ ಫ್ರೀಡಮ್. ಅಂದರೆ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು ನನಗೆ ಯಾರಿಗೆ, ವಂದನಾ ಶಿವ ಅವ್ರಿಗೆ ಮೈ ಟೀಚರ್ ಆಫ್ ಅಬ್ಯೂಡೆನ್ಸ್ ಆ್ಯಂಡ್ ಫ್ರೀಡಮ್ ಆ್ಯಂಡ್ ಕೋಆಪ್ರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಅಂದರೆ ಕೊಡುತ್ತಕ್ಕಂತಹ ಕೋಆಪ್ರೇಷನ್ ಅಂದರೆ ಸಹಕಾರವನ್ನು ನೀಡ್ತಕ್ಕಂತಹ ಒಂದು ಪ್ರಜ್ಞೆಯನ್ನು ಅದು ಅವ್ರಿಗೆ ಬೆಳೆಸಿರುತ್ತೆ. ವಂದನಾ ಶಿವ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ and also they started Navadanya farm in 1994. They started organic farming in 1987, and also Vandana Shiva was concentrating to more on biodiversity. That's why Vandana Shiva admits herself, biodiversity has been my teacher of abundance and freedom and of cooperation and mutual giving. In this way, Vandana Shiva, she is revealing her experience in the Chipko movement. First she implemented Navadanya farm in 1994, and then she implemented the plan organic farming in 1987. I will stop here. I will continue in the next class.